T20 ವಿಶ್ವಕಪ್ನ ಸೂಪರ್ 8 ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ವಿರುದ್ಧ ಗೆದ್ದು ಬಿದ್ದಿದೆ. ಈ ಮೂಲಕ ಸೆಮಿಫೈನಲ್ಗೆ ಲೇಟೆಸ್ಟ್ ಆಗಿ ಎಂಟ್ರಿ ಕೊಟ್ಟಿದೆ. ಕೊನೆಯವರೆಗೂ ಯಾರು ಗೆಲ್ತಾರೆ ಅಂತ ಕುತೂಹಲ ಮೂಡಿಸಿದ್ದ ಈ ಮ್ಯಾಚ್ ರಣರೋಚಕವಾಗಿದ್ದಂತೂ ಸುಳ್ಳಲ್ಲ. ಟಾಸ್ ಸೋತು ವೆಸ್ಟ್ ಇಂಡೀಸ್ ಅಬ್ಬರದ ಬ್ಯಾಟಿಂಗ್ ನಡೆಸಿ 195 ರನ್ಗಳ ಬೃಹತ್ ಟಾರ್ಗೆಟ್ ನೀಡಿತ್ತು. ಇದನ್ನ ಯಶಸ್ವಿಯಾಗಿ ಚೇಸ್ ಮಾಡಿದ ಇಂಡಿಯಾ ನಿರ್ಣಾಯಕ ಪಂದ್ಯವನ್ನ ಗೆದ್ದು ತನ್ನದೇ ಸ್ಟೈಲ್ನಲ್ಲಿ ಸೆಮಿಸ್ ಪ್ರವೇಶಿಸಿದೆ. ಆದರೆ ಈ ಮ್ಯಾಚ್ನ ಹೀರೋ ಆರಂಭಿಕ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ರನ್ನ ಮರೆಯುವಂತಿಲ್ಲ. ಯಾವಾಗಲೂ ಸ್ಫೋಟಕವಾಗಿ ಇನ್ನಿಂಗ್ಸ್ ಆರಂಭಿಸಿ ಬೇಗನೆ ಡಗೌಟ್ಗೆ ತೆರಳುತ್ತಿದ್ದ ಇವರು ವೆಸ್ಟ್ ಇಂಡೀಸ್ ವಿರುದ್ಧ ಮಾತ್ರ ವಿಭಿನ್ನವಾಗಿ ಬ್ಯಾಟಿಂಗ್ ನಡೆಸಿ ಟೀಕಿಸಿದ್ದವರ ಬಾಯಿ ಮುಚ್ಚಿದ್ದಾರೆ. ಪವರ್ ಪ್ಲೇನಲ್ಲಿ ಟೀಂ ಇಂಡಿಯಾಗೆ ಅತ್ಯುತ್ತಮ ಆರಂಭ ನೀಡಿದ್ದ ಸಂಜು ಕ್ರೀಸ್ನಲ್ಲಿ ಕಚ್ಚಿ ನಿಂತಿದ್ರು. ಹಾಫ್ ಸೆಂಚುರಿ ಹೊಡೆದರೂ ಸಹ ಹಿಗ್ಗಲಿಲ್ಲ. ಬದಲಾಗಿ ಭಾರತವನ್ನ ಗೆಲ್ಲಿಸಲೇಬೇಕೆಂದು ಪಣ ತೊಟ್ಟಿದ್ರು. ಹೀಗಾಗಿ ಆರಂಭದಿಂದ ಕೊನೆಯವರೆಗೂ ಉಳಿದವರೆಲ್ಲರೂ ವಿಕೆಟ್ ಒಪ್ಪಿಸ್ತಿದ್ರೂ ಸಹ ಸಂಜು ಮಾತ್ರ ಜವಾಬ್ದಾರಿಯಿಂದ ಬ್ಯಾಟಿಂಗ್ ಮಾಡಿ ಅಜೇಯ 97 ರನ್ ಗಳಿಸಿದ್ರು. ತಮ್ಮ ವೃತ್ತಿ ಜೀವನದಲ್ಲಿ ಅವರು ಗಳಿಸಿದ ಬೆಸ್ಟ್ ರನ್ ಇದಾಗಿದೆ. ಜೊತೆಗೆ ಕೊಹ್ಲಿ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ. T20 ವಿಶ್ವಕಪ್ ರನ್ ಚೇಸ್ನಲ್ಲಿ ಕೊಹ್ಲಿ ಗಳಿಸಿದ್ದ 82 ರನ್ ಅತ್ಯಧಿಕವಾಗಿತ್ತು. ಆದರೆ ಸಂಜು ವೆಸ್ಟ್ ಇಂಡೀಸ್ ವಿರುದ್ಧದ ಪಂದ್ಯದಲ್ಲಿ 97 ರನ್ ಗಳಿಸಿ ಕೊಹ್ಲಿ ದಾಖಲೆ ಮುರಿದಿದ್ದಾರೆ. ಅಲ್ಲದೆ ತಮ್ಮ ಅಸ್ತಿತ್ವವನ್ನ ಪ್ರಶ್ನಿಸಿ ಟೀಕಿಸುತ್ತಿದ್ದವರಿಗೆ ಬ್ಯಾಟ್ನಿಂದಲೇ ಉತ್ತರ ಕೊಟ್ಟಿದ್ದಾರೆ. ಮ್ಯಾನ್ ಆಫ್ ದ ಮ್ಯಾಚ್ ಆಗುವುದರ ಜೊತೆಗೆ ಭಾರತೀಯರ ಮನಸ್ಸು ಗೆದ್ದಿದ್ದಾರೆ. ವಿಶ್ವಕಪ್ನ ಆರಂಭದಲ್ಲಿ ಅವರನ್ನ ಆಡಿಸುವುದೇ ಅನುಮಾನವಾಗಿತ್ತು. ಆದರೆ ಭಾರತಕ್ಕೆ ಮಾಡು ಇಲ್ಲವೇ ಮಡಿ ಅಂತಿದ್ದ ಪಂದ್ಯದಲ್ಲೇ ಸಂಜು ಆಸರಿಯಾಗಿ ನಿಂತಿದ್ದು ಭಾವುಕ ಕ್ಷಣಗಳಿಗೆ ಕಾರಣವಾಗಿದೆ. ಇನ್ನು 2016ರ ವಿಶ್ವಕಪ್ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ಭಾರತವನ್ನ ಸೋಲಿಸಿತ್ತು. ಆ ಸೋಲಿಗೆ ಭಾರತ ಭರ್ಜರಿಯಾಗಿ ಸೇಡು ತೀರಿಸಿಕೊಂಡಿದೆ. ಜೊತೆಗೆ ಕೋಲ್ಕತಾದ ಈಡನ್ ಗಾರ್ಡನ್ಸ್ನಲ್ಲಿ ಪಾರುಪತ್ಯ ಸಾಧಿಸಿದ್ದ ವೆಸ್ಟ್ ಇಂಡೀಸ್ಗೆ ಸೋಲಿನ ರುಚಿ ತೋರಿಸಿದೆ. ಮಾರ್ಚ್ 5ರಂದು ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಸೆಣಸಾಡಲಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.